ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಎಫೆಕ್ಟ್ಸ್ ಮೆನುನಲ್ಲಿ ಇರುವಂತಹ ಕಲರ್ ಟ್ರಾನ್ಸ್ಫಾರ್ಮ್ ಮತ್ತು ಕಾಂಟೂರ್ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ಯಾವುದೇ ಒಂದು ಇಮೇಜ್ ಅನ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಕಲರ್ ಟ್ರಾನ್ಸ್ಫಾರ್ಮ್ ಆಪ್ಷನ್ ಅಲ್ಲಿ ಬಿಟ್ ಪ್ಲೇನ್ಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ನೀವು ಪಿಕ್ಚರ್ ಅನ್ನ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಚೇಂಜ್ ಆಗಿದೆ ಅಂತ. ಅಪ್ಲೈ ಟು ಆಲ್ ಪ್ಲೇನ್ಸ್ ನಾನಿಲ್ಲಿ ಅನ್ಚೆಕ್ ಮಾಡ್ತಾ ಇದ್ದೀನಿ. ಪಾಯಿಂಟ್ಸ್ ನಾವಿಲ್ಲಿ ವೇರಿಯೇಷನ್ಸ್ ಮಾಡೋಣ. ರೆಡ್ ಕಲರ್ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಗ್ರೀನ್ ನೀವಿಲ್ಲಿ ನೋಡಬಹುದು ಇಮೇಜ್ ಇಲ್ಲಿ ಯಾವ ರೀತಿಯಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ. ಅದೇ ರೀತಿಯಾಗಿ ಬ್ಲೂ ಕಲರ್ ಸಹ ನೀವಿಲ್ಲಿ ವೇರಿಯೇಷನ್ಸ್ ಅನ್ನ ಮಾಡಬಹುದು. ಈಗ ನೀವಿಲ್ಲಿ ನೋಡ್ತಾ ಇರಬಹುದು ಇಮೇಜ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಈ ರೀತಿಯಾದ ಎಫೆಕ್ಟ್ ಅನ್ನ ನಾವಿಲ್ಲಿ ಎಫೆಕ್ಟ್ಸ್ ಮೆನುನಲ್ಲಿ ಕಲರ್ ಟ್ರಾನ್ಸ್ಫಾರ್ಮ್ ಅಲ್ಲಿ ಇರುವಂತಹ ಬಿಟ್ ಪ್ಲೇನ್ಸ್ ಆಪ್ಷನ್ ಇಂದ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಕಲರ್ ಟ್ರಾನ್ಸ್ಫಾರ್ಮ್ ಅಲ್ಲಿ ನೆಕ್ಸ್ಟ್ ಆಪ್ಷನ್ ನಮಗೆ ಸಿಗುತ್ತೆ ಆಫ್ ಟೋನ್ ಆಪ್ಷನ್. ಆಫ್ ಟೋನ್ ಅಂದಾಗ ನೆಟ್ ರೀತಿಯಾದ ಡಿಸೈನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನೀವು ನೋಡಬಹುದು ಯಾವ ರೀತಿಯಾಗಿ ಎಫೆಕ್ಟ್ ಇಲ್ಲಿ ಅಪ್ಲೈ ಆಗಿದೆ ಅಂತ. ಕಲರ್ಸ್ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಮೆಜೆಂಟಾ, ಅದೇ ರೀತಿಯಾಗಿ ಬ್ಲಾಕ್ ಕಲರ್, ಮಿಕ್ಸ್ ಡಾಟ್ ರೇಡಿಯಸ್ ನೀವಿಲ್ಲಿ ನೋಡಬಹುದು ಡಾಟ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ. ಈ ರೀತಿಯಾದ ಎಫೆಕ್ಟ್ ಅನ್ನ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಸೈಕೋಡಾಲಿಕ್ ಆಪ್ಷನ್ ನೆಕ್ಸ್ಟ್ ನಮ್ಗೆ ಇಲ್ಲಿ ಸಿಗುತ್ತೆ. ಕಲರ್ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಇಲ್ಲಿ ನಾವು ಲೆವೆಲ್ ಅನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಸೋಲಾರೈಸ್ ಆಪ್ಷನ್. ಇಲ್ಲೂ ಸಹ ಲೆವೆಲ್ಸ್ ನಾವಿಲ್ಲಿ ವೇರಿಯೇಷನ್ಸ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಎಫೆಕ್ಟ್ಸ್ ಮೆನುನಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಂಟೂರ್ ಅಲ್ಲಿ ಫಸ್ಟ್ ಆಪ್ಷನ್ ನಮಗೆ ಸಿಗುತ್ತೆ ಎಡ್ಜ್ ಡಿಟೆಕ್ಟ್. ನೀವಿಲ್ಲಿ ನೋಡಬಹುದು ಇಮೇಜ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಕಲರ್ಸ್ ನಾವಿಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ಬ್ಲಾಕ್ ಕಲರ್, ವೈಟ್ ಕಲರ್ ಅಥವಾ ಅದರ್ ಬೇರೆ ಯಾವುದೇ ಕಲರ್ಸ್ ಅನ್ನ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಈ ರೀತಿಯಾಗಿ ಗ್ರೀನ್ ಕಲರ್ ಅಥವಾ ರೆಡ್ ಕಲರ್, ಆರೆಂಜ್ ಕಲರ್, ಬ್ಲೂ ಕಲರ್ ಯಾವ ಕಲರ್ ಬೇಕು ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಎಫೆಕ್ಟ್ ಆಪ್ಷನ್ ಸಿಗುತ್ತೆ ಫೈಂಡ್ ಎಡ್ಜಸ್. ಸಾಫ್ಟ್ ಅಥವಾ ಸಾಲಿಡ್ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಲೆವೆಲ್ ಸಹ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಈ ರೀತಿಯಾಗಿ ವೈಟ್ ಕಲರ್ ಅಥವಾ ಬ್ಲಾಕ್ ಕಲರ್ ಅದರ್ ಬೇರೆ ಯಾವುದೇ ಕಲರ್ಸ್ ಅನ್ನ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಕಾಂಟೂರ್ ಆಪ್ಷನ್ ನಮ್ಗೆ ಸಿಗುತ್ತೆ ಫೈಂಡ್ ಎಡ್ಜಸ್. ಸಾಲಿಡ್ ಅಥವಾ ಸಾಫ್ಟ್ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಲೆವೆಲ್ಸ್ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಬ್ಲಾಕ್ ಕಲರ್ ಅಥವಾ ವೈಟ್ ಯಾವ ರೀತಿಯ ಚೇಂಜಸ್ ಬೇಕು ನಾವಿಲ್ಲಿಂದ ಮಾಡ್ಕೋಬಹುದು. ನೆಕ್ಸ್ಟ್ ಕಾಂಟೂರ್ ಎಫೆಕ್ಟ್ ಟ್ರೇಸ್ ಕಾಂಟೂರ್ ಆಪ್ಷನ್ ನಮ್ಗೆ ಸಿಗುತ್ತೆ. ಟ್ರೇಸ್ ಇಮೇಜ್ ರೀತಿಯಾದ ಎಫೆಕ್ಟ್ ಇಲ್ಲಿ ಅಪ್ಲೈ ಆಗಿದೆ. ನೀವಿಲ್ಲಿ ನೋಡಬಹುದು ಅಪ್ಪರ್ ಅಥವಾ ಲೋಯರ್ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಇಮೇಜ್ ಅನ್ನ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿಯಾದ ಚೇಂಜಸ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಸಾಲಿಡ್ ಎಡ್ಜ್ ಟೈಪ್ ಅಥವಾ ಸಾಫ್ಟ್ ಎಡ್ಜ್ ಟೈಪ್ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಕಾಂಟೂರ್ ಎಫೆಕ್ಟ್ ಲೋಕಲ್ ಈಕ್ವಲೈಸೇಷನ್. ಇಲ್ಲಿ ನೀವು ನೋಡಬಹುದು ಇಮೇಜ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಇಲ್ಲಿ ನಾವು ವಿಡ್ತ್ ಅಥವಾ ಹೈಟ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾದ ಯಾವುದೇ ಎಫೆಕ್ಟ್ ಅನ್ನ ನಾವಿಲ್ಲಿ ಕೊಡಬೇಕು ಅಂದಾಗ ಎಫೆಕ್ಟ್ಸ್ ಮೆನುನಲ್ಲಿ ಇರುವಂತಹ ಕಲರ್ ಟ್ರಾನ್ಸ್ಫಾರ್ಮ್ ಮತ್ತು ಕಾಂಟೂರ್ ಆಪ್ಷನ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವಿಲ್ಲಿ ನೋಡೋಣ ಕ್ರಿಯೇಟಿವ್ ಮತ್ತು ಕಸ್ಟಮ್ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ.